ಸೊ ದತ್ತಗುರು ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಹೊಂಟೇವಿ ವಿಷ್ಣು ತೀರ್ಥಕ್ಕೆ. ಹೋದ ಸತಿ ಹೋಗಿದ್ವಿ, ನೀರು ಇದ್ದಿದ್ದಿಲ್ಲ. ಸೊ ಈ ಸತಿ ನೀರು ಐತೆ ಅಂತ. ಸೊ ಹೆಂಗಿರ್ತತಿ, ಏನೋ ಚಾನ್ಸ್ ಸಿಕ್ರಿ ಜಡಕ್ ಬಿಡ್ತಾರಲ್ಲ ನೋಡ್ಕೊಂಡು ಬಂದ್ಬಿಡ್ನು ಬರ್ರಿ. ಸೊ ಇನ್ನು 1 ಕಿಲೋಮೀಟರ್ ಉಳ್ದೈತಿ, ಅದನ್ನು ಬೈ ವಾಕ್ ಹೋಗ್ಬೇಕು. ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂದ್ರೆ ಬೆಳಗ್ಗೆ ಎದ್ದು ಗುಟ್ಲೆ ಬಂದನ್ನ ಇಲ್ಲ ಆಲ್ರೆಡಿ. ಯಾಕಂದ್ರೆ 10 ಗಂಟೆ ಲಾಸ್ಟ್ ಅಂತ, ಅದ್ರ ಮೇಲೆ ಬಿಡುದಿಲ್ಲ ಅಂತ. ಸೊ ಹಂಗಾಗಿ ಚಹಾ ಕುಡ್ದೀನಿ, ಹಲ್ ತಿಕ್ಕೀನಿ, ಮಕ ಸಹಿತ ತೊಗೊಂಡಿಲ್ಲ. ಇಲ್ಲೇ ಬಂದು ಮಕ್ಳು ಜಳಕ ಮಾಡಿದ್ರಂತಂದು ಕರೆಕ್ಟ್ ದಟ್ ಐ ಮೀನ್ ಫಾರೆಸ್ಟ್ ನಡು ಹೋಯ್ತ್ರಿ ವಿಷ್ಣು ತೀರ್ಥ. ನಿಮ್ಮ ಇದ್ರಿಗೆ ಕಾಣಕತ್ತಿದ್ದ ವಿಷ್ಣು ತೀರ್ಥ ನಿಮ್ಗೆ ಕರೆಕ್ಟ್ ಕಾಣೋದಿಲ್ಲ, ಮುಂದೆ ಹೋದ್ಮೇಲೆ ಕರಿತೈತಿ. ಹಾಂ, this is what the actual Vishnu Tirtha looks like. Wow. ಸೊ ನಾವು ವಿಷ್ಣು ತೀರ್ಥಕ್ಕೆ ಬಂದ್ವಿ. ಇನ್ನಿಲ್ಲಿ ಕೇಳೋದೈತೆ, ಇದನ್ನು ನೋಡಿದಾಗ ಒಮ್ಮೆ ನನಗೆ ಜೀವ ಚುರ್ರ ಅನ್ನೋದ್ರಿ. ಯಾಕಂದ್ರೆ ನಾನು ಯೂಶ್ವಲಿ ಕುಮಟಾಕ್ ಬಂದಾಗೆ ಹೋದ ಸತಿ ಬಂದಾಗ ವೀಡಿಯೋ ಮಾಡಿ ಹಾಕೇನಿ, ನನಗೆ ನೀರು ಇದ್ದಿದ್ದಿಲ್ಲ. ಸೊ ಭಾಳ ಬೇಜಾರಾಗ್ಬಿಟ್ಟಿತ್ತು, ಈಗ ಭಾಳ ಖುಷಿ ಆಗೈತಿ. ಸೊ ನಾವು ಹೊಂಟ್ವಿ ಈಗ ಸದ್ಯ ಜಳಕ ಮಾಡಕ್ಕೆ. ಇಟ್ ವಾಸ್ ಫೀಲಿಂಗ್ ಲೈಕ್ ಅಮೇಝಿಂಗ್. ಇಂಥ ಪುಷ್ಕರಣಿ ಒಳಗೆ ನಾವು ಫಸ್ಟ್ ಟೈಮ್ ಜಳಕ ಮಾಡತ್ತೇವಿ. ಸೊ ಬರೀ ಹೋಗುವ. ಅಲ್ಲ, ನೀರು ನೋಡಿದ ಮೇಲೆ ನಮ್ಮನ್ನು ಕೇಳ್ಬೇಕಾ, ಸಿಕ್ಕಿದ್ದ ಚಾನ್ಸ್ ಅಂತಂದು ಇಳಿದಾರಿಪ್ಪ. ಇಳಿದು ನಾನು ಏನು ಹಿಂಗೆ ಸ್ವಿಮ್ಮಿಂಗ್ ಬರ್ತೈತೆ ಅನ್ನೋ ರೇಂಜಿಗೆ ಅತ್ತಾಗೊಮ್ಮೆ ಇತ್ತಾಗೊಮ್ಮೆ ಹೊಂಟಿದ್ದೆ. ಬಟ್ ನಡಕ್ಕೆ ಬರೋಬ್ಬರಿ ಆಳೈತದ. ಮೆಟ್ಲ 1 ಮೆಟ್ಲ 2 ಮೆಟ್ಲು ಓಕೆ. ಇಲ್ಲೊಬ್ರು ಕಾಕಾರ ಜಿಗಿತಾರೆ ನೋಡ್ರಿ. ಇವ್ರು ನೋಡೇ ಸ್ವಿಚ್ ಆಫ್ ಆಗ್ಬಿಟ್ಟು ಯಪ್ಪ, ಅವ್ರು ಜಿಗಿದಿದ್ದು ನೋಡಿ ಜಿಗಿದಾತ್ರಿ. ಅಲ್ಲಿಂದ ಡೈ ಹೊಡೆದು ಸೀದಾ ಒಳಗೆ ಅಲ್ಲಿ ಮಟ್ಟ ಹೋಗ್ತಾರ ಅವ್ರು. ನಾನು ಹಿಂಗೆ ಏನಾರ ಮಾಡಿಗಿಡಿದ್ರೆ ಹೊಂಟುಂಟ್ಲೆ ಹಲ್ಗೆ ಹೊಡೆದು ಬಿಡ್ತಾರೆ ನಮ್ದು. ಇನ್ನೊಂದು ಸುದ್ದಿ ಬೇಡಪ್ಪ ಅಂತಂದು ಅಲ್ಲೇ ನಾವು ಅಷ್ಟೇ ಒಂದು 2-3 ಮೆಟ್ಲ ಕಡೆ ಹೋಗಿ ನಮ್ದು ಎಷ್ಟು ಬರ್ತೈತೆ ನನಗೆ, ನಾವು ಒಬ್ಬ ಬದುಕಿ ಬರೋ ಅಷ್ಟು ಬರ್ತೈತೆ ರೀ ಸ್ವಿಮ್ಮಿಂಗ್. ಅಷ್ಟ ಮಾಡಿದ್ದು ನಾನು. ಇನ್ನೊಂದು ಅದು ನಡಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ, ಬರಲಿಲ್ಲ ಅಂದ್ರೆ ದಯವಿಟ್ಟು ಹೇಳ್ತಾನೆ. ಯಾಕಂದ್ರೆ ಭಾಳ ಆಳ ಐತಲ್ಲೇ. ಯಾರ ಆಜು ಇಲ್ಲ ಅಂದ್ರೆ ಮತ್ತು ಹಲ್ಗೆ ಹೊಡಿಯೋದು ಗ್ಯಾರಂಟಿನೇ ನಿಮ್ದು. ದಯವಿಟ್ಟು ಅದನ್ನೊಂದು ಮಾಡಬೇಡ್ರಿ. ಈಜು ಬರಲಿಲ್ಲ ನಿಮಗೆ, ಎಂಜಾಯ್ ಮಾಡ್ಬೇಕಾ ಅಲ್ಲೇ ತುದಿಗೆ ಕುಂತು ಎಂಜಾಯ್ ಮಾಡಿರಿ, ಅದ್ರಾಗೇನು ನಾವೇನು ಕಳ್ಕೊಳ್ಳೋದಿಲ್ಲ. ಸೊ ನಾನು ಅದಕ್ಕೆ 2-3ನೇ ಮಟ್ಟ ಅಷ್ಟು ಹೋಗಿದ್ದೆ. ಒಂದು ಸತಿ ಒಳಗೆ ಹೋದೆ, ನಾನು ಪುಕ್ ಅನ್ನಿಸ್ತು, ಬಿಟ್ಬಿಟ್ಟೆ. ಹಿಂಗೆ ಬೇಡಪ್ಪ ಅಂತಂದು ಅಲ್ಲೇ ಒಂದು 2-3 ಮೆಟ್ಲ ಅಂದ್ರೆ ಕುದಿಗೆ ಬರ್ತೈತೆ ರೀ. ಅಲ್ಲಿ ಮಟ್ಟ ಬರೋಬ್ಬರಿ ನೀರು ಭಾಳ ಕೋಲ್ಡ್ ಇದ್ವು. ಅದ್ರಾಗ ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಹೋಗಿದ್ವಿ. 8 ಗಂಟೆಯಿಂದ 10 ಗಂಟೆ ಮಟ್ಟ ಟೈಮ್ ಇತ್ತು. ಬರೋಬ್ಬರಿ ಎಂಜಾಯ್ ಮಾಡಿದ್ವಿ. 1 ತಾಸು 1.5 ತಾಸು ಜಳಕ ಮಾಡಿ ಮೈ ಎಲ್ಲ ಹಗರಾತ್ರಿಯಪ್ಪ. ಯಾಕಂದ್ರೆ ಕುಮಟಾದಾಗ ಜಳ ಬರೋಬ್ಬರಿ ಇರ್ತೈತಿ ಹ್ಯೂಮಿಡಿಟಿಗೆ. ಸೊ ಜಳಕ ಮಾಡಿದ್ಮೇಲೆ ಸಮಾಧಾನ ಫೀಲ್ ಆಯ್ತು. ಅಲ್ಲಿಂದ ನಮ್ಮ ಜಾಂಡಾನ ಹೊಳ್ಳಿ ನಾವು ಖಾಲಿ ಮಾಡಬೇಕಾಗಿತ್ತು, ಯಾಕಂದ್ರೆ ವರ್ಕು ಮಾಡಬೇಕಲ್ಲ. ಸೊ ಇದಾಗಿತ್ತು ನಮ್ಮ ವಿಷ್ಣು ತೀರ್ಥದ ಜರ್ನಿ. ಫೈನಲಿ ಹೋದ ಸತಿ ಬಂದಾಗ ಜಳಕ ಮಾಡೋಕ್ಕಾಗಿದ್ದಿಲ್ಲ, ಅದೊಂದು ಬೇಜಾರಿತ್ತು. ಈ ಸತಿ ಆ ಬೇಜಾರನ್ನು ಕಳ್ಕೊಂಡ್ಬಿಟ್ವಿ. ಬೆಳಗ್ಗೆ 5:30ಯಿಂದ 10 ಗಂಟೆ ಮಟ, ಮಧ್ಯಾಹ್ನ 2:30ಯಿಂದ 6:30 ಮಟ ಇರ್ತೈತಿ. 10 ರೂಪಾಯಿ ಅಷ್ಟೇ ದೇ ವಿಲ್ ಚಾರ್ಜ್ ಯು. ಬಟ್ ಯು ವಿಲ್ ಗೆಟ್ ಲೈಕ್ ಅ ಹೆಲ್. ಯು ವಿಲ್ ಎಂಜಾಯ್ ಅ ಲಾಟ್ ಇಫ್ ಯು ಆರ್ ಅ ಲವರ್ ಆಫ್ ವಾಟರ್. ನಿಮಗೆ ಇಷ್ಟ ಆದ್ರೆ 100 ಐ ಮೀನ್ ನಿಮ್ಗೆ ಅಲ್ಲಿ ಹೋಗೋ ಇಂಟ್ರೆಸ್ಟ್ ಇದ್ರೆ 100% ನಿಮ್ಗೆ ಇಷ್ಟ ಆಗತ್ತದ. ಏನು ಮಸ್ತ್ ಐತೆ ಹೇಳ್ರಿ. 10 ರೂಪಾಯಿಗೆ ನಿಮ್ಗೆ ಯಾವ ಕೊಡ್ತಾನೆ ಇಲ್ಲಿ ಅಂಥದ್ದು ಇಲ್ಲಿ ಕೊಡ್ತಾರೆ. ಸ್ನಾನ ಮಾಡ್ಬೋದು, ಮಜಾ ಮಾಡ್ಬೋದು, ವಾಟ್ ಎವರ್ ಯು ವಾಂಟೆಡ್ ಟು ಡೂ ವಿತಿನ್ 1 to 2 hours. ನಿಮ್ಮ ಮೈಯಾಗ ನೀರೆಲ್ಲ ಇಳಿತೈತಿ. ಈಗ ನಂದು ಇಳಿತಲ್ಲ ಹಂಗೆ. ಬಟ್ ಪ್ಲೇಸ್ ಆಸಮ್ ಐತಿ. ಚಿತ್ರಿಗೆ ಅನ್ನೋ ಊರೊಳಗೆ ಬರ್ತೈತಿ ಆ್ಯಕ್ಚುಲಿ. ಕುಮಟಾದಿಂದ 2-2.5 ಕಿಲೋಮೀಟರ್. ನಿಮಗೆ 10 ರೂಪಾಯಿ ಕೊಟ್ಬಿಟ್ರೆ ಡೈರೆಕ್ಟ್ ವಿಷ್ಣು ತೀರ್ಥದ ಮುಂದೆ. ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡೇ ಬರಬೇಕು. ಸ್ವಂತ ಗಾಡಿ ಇದ್ದರೆ ನೀವು ಏನು ಮಾಡ್ಬೋದು, ಇಲ್ಲಿ ಮಠ ತೊಗೊಂಬಂದು ಅಲ್ಲೇ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿಂದ ಆತಗಿಂದ ಅಲ್ಲೇ ಜಿಗಿಬೋದು. ಇಲ್ಲ ಅಂದ್ರೆ ನನ್ನಂಗೆ ನಾಯಿ ನಡ್ದಂಗೆ ನಡ್ಕೊಂಡು ಬಂದ ನೀವು ಈಜಾಡಬೇಕು. ನಿಮಗೆ ಇಂಟ್ರೆಸ್ಟ್ ಇದ್ದರೆ 100% ಇಲ್ಲಿ ಬರ್ರಿ. ನೀವು ಬಂದಿದ್ದಕ್ಕೂ ವರ್ತ್ ಐತಿ. ಇಲ್ಲಿ ಅಂದ್ರೆ ಕೆಲಸದ ಮ್ಯಾಲೆ ಇದ್ದರೆ ಬರ್ರಿ. ಇದನ್ನು ನೋಡೋಕ್ಕಂತ ಬರಬೇಡ್ರಿ, ಟೈಮ್ ಹಾಳು ಮಾಡಬೇಡ್ರಿ. ಬೇರೆದು ಎದಕ್ಕಾರ ಯೂಸ್ ಮಾಡ್ತಿರ್ತೀರಿ. ಇಲ್ಲಿ ಹಿಂಗಾಶ್ ಹೊಂಟಿರ್ತಾರಲ್ಲ ಕುಮಟ ಮೇಲೆ, ಅವಾಗ ಬಂದ್ರೆ ಹಿಂಗೆ ಹೊಳಿಸಿ ಹಿಂಗೋರಿ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ಹೆಂಗಾರ ಹೊಂಟ್ರ ಮತ್ತು ಒಣ ಹೊಸ ಬರಿ ಇದ್ರೆ ಹಾಕ್ತಾನಂತ. ಅಲ್ಲಿವರೆಗೂ ಎಲ್ಲರಿಗೂ ದತ್ತಗುರು ನಮಸ್ಕಾರ.
ಹಂಗೆ ಇನ್ನೊಂದು ಮರ್ತ ಲೈಕು ಶೇರು ಸಬ್ಸ್ಕ್ರೈಬು ಏನೇನು ಅಂತಾರೆ ಅದನ್ನೊಂದು ಸ್ವಲ್ಪ ಮಾಡಿರಿಪ್ಪ ಬರೋಣ.